ಇದೇ ಸೆಪ್ಟೆಂಬರ್ 13 ಶನಿವಾರ ದಾವಣಗೆರೆ ನಗರದಲ್ಲಿ ಮಾದಿಗ ಮಹಾಸಭಾದಿಂದ ಆಯೋಜಿಸಿರುವ ಒಳ ಮೀಸಲಾತಿ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನ ಮಾದಿಗ ಸಮುದಾಯದ ಬಂಧುಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮಾದಿಗ ಸಮಾಜದ ಅಧ್ಯಕ್ಷ ಜಿ ಶಂಭುಲಿಂಗಪ್ಪನವರು ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಅರಸೀಕೆರೆ ಹೋಬಳಿಯ ಅಧ್ಯಕ್ಷ ಹನುಮಂತಪ್ಪ, ಸಮಾಜದ ಮುಖಂಡರಾದ ಅರಸೀಕೆರೆ ಪೂಜಾರ್ ಮಾರಪ್ಪ, ಹಟ್ಟಿ ತಿಪ್ಪೇಸ್ವಾಮಿ, ಮಾಜಿ ಮಂಜುನಾಥ್, ಚಂದ್ರಪ್ಪ, ಗುತ್ತಿಗೆದಾರ ರುದ್ರಪ್ಪ, ಶಿವಮೂರ್ತಿ, ಮುನಿಯಪ್ಪ, ಸ್ವಾಮಿ, ರಾಜಶೇಖರ್, ಕುಬೇಂದ್ರಪ್ಪ, ಪಾಂಡು, ಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು. ಒಳ ಮೀಸಲಾತಿಯನ್ನು ಕೊಟ್ಟಂತ ಕರ್ನಾಟಕ ಸರ್ಕಾರಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಕೃತಜ್ಞತೆಯನ್ನು ಹೇಳ್ತಾ ಆ ಒಂದು ಸವಿನೆನಪಿಗಾಗಿ ಒಳ ಮೀಸಲಾತಿ ಕೊಟ್ಟಂತ ಒಂದು ಸವಿನೆನಪಿಗಾಗಿ ಮಾದಿಗರಿಗೆ ಸೇರ್ಕಟ್ಟು 6 ಮೀಸಲಾತಿ ಕೊಟ್ಟಿದ್ದಾರೆ. ಅದೇ ರೀತಿ ಬಲಗೈಗೂ ಕೂಡ 6 ಮೀಸಲಾತಿ ಕೊಟ್ಟಿದ್ದಾರೆ. ನಾವು ಮಾದಿಗರಿಗೆ ಕೊಟ್ಟಂತ ಒಂದು ಮೀಸಲಾತಿಯ ಸವಿನೆನಪಿಗಾಗಿ ದಿನಾಂಕ 13/9/2025 ದಾವಣಗೆರೆಯಲ್ಲಿ ಮಾದಿಗ ಮಹಾಸಭಾದ ವತಿಯಿಂದ ವಿಜೃಂಭಣೆಯಿಂದ ಒಳ ಮೀಸಲಾತಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲಾ ಮಾದಿಗ ಸಮಾಜದವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯ ಭಾಗವಹಿಸ್ತಾರೆ. ನಾವು ಕೂಡ ದಿನಾಂಕ 13/9/2025 ಜಗಳೂರು ಪ್ರವಾಸಿ ಮಂದಿರದಿಂದ ಬಸ್ಸಿನ ಮೂಲಕ ಆ ಒಂದು ಕಾರ್ಯಕ್ರಮಕ್ಕೆ ತೆರಳಿ ಆ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿ ಇಂದಿನ ಪತ್ರಿಕೆಗಳ ಉದ್ದೇಶವನ್ನು ತಮ್ಮ